Good morning, dear students. So, in this session, we are going to discuss about the lesson The Advent of Europeans to India. ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠವನ್ನು ನಾವು ಇವತ್ತು ತಿಳ್ಕೊಳಕ್ಕೆ ಹೋಗೋಣ. ಅಂದರೆ ಭಾರತಕ್ಕೆ ಯುರೋಪಿಯನ್ನರು ಬಂದರು ಅಂತೇಳಿ ಹೇಳ್ತಾರೆ. ಸೊ ನಮಗೆಲ್ಲ ಗೊತ್ತಿದೆ ವೆನ್ ಇಟ್ ಕಮ್ಸ್ ಟು ಇಂಡಿಯನ್ ಹಿಸ್ಟ್ರಿ, ದೇರ್ ವರ್ ಸೋ ಮೆನಿ ಯುರೋಪಿಯನ್ಸ್ ಹೂ ಅಡ್ವೆಂಟ್ ಆರ್ ಹೂ ಇನ್ವೇಡ್ ದ ಇಂಡಿಯಾ for so many reasons and for so many times. They have invaded India for so many times. For example, Portuguese were there and Dutch were there, French were there and English were there. So these are the people who came from Europe to invade the India and to have trade in India. So let's discuss about these Europeans who entered to India and how they entered to India and why they entered to India and what they did after their arrival. So in this lesson, let's get into the lesson. Let's go by line. ನಮಗೆಲ್ಲ ಗೊತ್ತಿದೆ ಭಾರತಕ್ಕೆ ಯುರೋಪಿಯನ್ನರು ಬಂದರು ಅಂತ ಹೇಳ್ತೀವಿ. ಸೊ ಅವರೆಲ್ಲ ನಾನು ಹೇಳಿದಾಗೆ ಅದನ್ನು ನಾವು ಶಾರ್ಟಾಗಿ PDEF ಅಂತೇಳಿ ನಾವು ಹೇಳ್ತೀವಿ. ಅಂದರೆ ಪೋರ್ಚುಗೀಸ್, P stands for Portuguese, D stands for Dutch, E for English or British ಅಂತ ಹೇಳ್ತೀವಿ, ಆ್ಯಂಡ್ F for French ಅಂತೇಳಿ ಹೇಳ್ತೀವಿ. ಸೊ ದೀಸ್ ಪೀಪಲ್ ಹೂ ಕೇಮ್ ಫ್ರಮ್ ದ Europe to India. So this is the lesson we are going to discuss in this lesson, that is which has the title The Advent of Europeans to India ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಸೊ ಹಿಯರ್ ಫಸ್ಟ್ ಆಫ್ ಆಲ್ ನಮ್ಮ ಭಾರತದ ಇತಿಹಾಸನ ಓದಬೇಕಾದ್ರೆ ನಾವು ಈ ವಿಷಯ ತಿಳ್ಕೊಳ್ಬೇಕಾಗತ್ತೆ. ಆ್ಯಸ್ ವೆಲ್ ವೆನ್ ಇಟ್ ಕಮ್ಸ್ ಟು ದ ಕಂಟೆಂಟಿಗೆ ಬಂದರೆ ನಮಗೆ ಗೊತ್ತಾಗುತ್ತೆ. ಸೊ ಹಿಯರ್ ಇನ್ ದ ಕಂಟೆಂಟ್ ವಿ ಕ್ಯಾನ್ ಸಿ that the advent of Europeans to India and the extension of the British rule, as well the impact of British rule in India, so as well opposition to British rule in Karnataka and Wadiyars of Mysuru. So these four lessons, when it comes to history, these four lessons are interlinked. So every end of the lesson it leads to next lesson. For example, the end of the advent of the Europeans to India, which leads to the second lesson, the extension of the British rule. ನಾವು ನೋಡ್ಬೋದು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾದಲ್ಲಿ ಭಾರತಕ್ಕೆ ಯುರೋಪಿಯನ್ನರು ಹೇಗೆ ಬಂದರು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಅದೇ ರೀತಿ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲಲ್ಲಿ ಭಾರತಕ್ಕೆ ಯುರೋಪಿಯನ್ನರು ಬಂದ್ರಲ್ಲ, ಅವರು ಹೇಗೆ ತಮ್ಮ ಅಧಿಕಾರವನ್ನು ವಿಸ್ತರಿಸ್ತಾ ಹೋದರು, ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಹೇಗೆ ವಿಸ್ತರಿಸ್ತಾ ಹೋದರು, ತಾವು ಹೇಗೆ ನಮ್ಮಲ್ಲಿ ನೆಲೆಗೊಳ್ತಾ ಹೋದರು, ಹೌ ದೇ ಸ್ಟಾರ್ಟೆಡ್ ಟು ದೇ ಸ್ಟಾರ್ಟೆಡ್ ಟು ಸ್ಪ್ರೆಡ್ ದೇರ್ ರೂಟ್ಸ್ ಅಂತೇಳಿ ಅವ್ರು ಹೇಗೆ ತಮ್ಮ ಬೇರುಗಳನ್ನ ಊರ್ತಾ ಹೋದರು. ಅದಾದಮೇಲೆ ಇನ್ ದ ಥರ್ಡ್ ಲೆಸನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ the impact of the British rule. So in the second lesson, they started ruling India and Indians, and what happened after their ruling ಅಂತೇಳಿ ನೋಡಿ. ಇಲ್ಲಿ ನಾವು ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಹೇಳ್ತೀವಲ್ಲ, ಆ ಲೆಸನಲ್ಲಿ ಅದರ ಪರಿಣಾಮವನ್ನು ನೋಡ್ತೀವಿ. ಅಂದರೆ ಜೊತೆಗೆ ನೋಡಿ ಅದಾದಮೇಲೆ ಪ್ರಭಾವ ಆದಮೇಲೆ ನಾನು ಲೆಟ್ಸ್ ಸಿ ದ ಫೋರ್ತ್ ಲೆಸನ್, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂತೇಳಿ ನೋಡ್ತಾ ಇದ್ದೀವಿ. ಅದ್ರ ವಿಶೇಷವಾಗಿ ಬಂದರೆ ಇಂಡಿಯಾದ ಹಿಸ್ಟ್ರಿಯಿಂದ ಕೊನೆಗೆ ನಾವು ಕರ್ನಾಟಕಕ್ಕೆ ಬರ್ತೀವಿ. ನಾವು ಡಿಕ್ರೀಸ್ ಮಾಡ್ತಾ ಹೋಗ್ತೀವಿ ಆ ಸ್ಕೋಪನ್ನು, ಅದರ ಒಂದು ವ್ಯಾಸ್ಟ್ ಏರಿಯಾನ ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ. ಅಲ್ಲಿ ಹಾಗಾದರೆ ಅವರ ಪ್ರಭಾವಕ್ಕೆ ನೋಡಿ, ಇಲ್ಲಿ ಮೂರನೇದರಲ್ಲಿ ಆದಂಥ ಅದಕ್ಕೆ ಪ್ರಭಾವಕ್ಕೆ ತಕ್ಕ ಹಾಗೆ ಇಲ್ಲಿ ನಮ್ಮಲ್ಲಿ ನಾವು ಕರ್ನಾಟಕದವರಾಗಿ ಅಥವಾ ಭಾರತದವರಾಗಿ ಹೇಗೆ ಅವ್ರನ್ನ ಅಪೋಸ್ ಮಾಡಿದ್ವಿ ನಮಗೆಲ್ಲ ಗೊತ್ತಿದೆ. 1498ನೇ ಇಸ್ವಿಲಿ ನಾವು ನಮ್ಮ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಮೂಲಕ ನಾವು ನೋಡ್ತಾ ಹೋಗ್ತೀವಿ. 1453ನೇ ಇಸ್ವಿಯಿಂದ ರೆಫರೆನ್ಸ್ ಇದೆ. ಸೊ ಅಲ್ಲಿಂದ ಬರ್ತಾಯಿದ್ರೆ ನಾವು ಇಲ್ಲಿವರೆಗೆ ಬರೋ ಅಷ್ಟರಲ್ಲಿ 1947 ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ, ಆಯಿತಾ. ಸೊ ಇದು ಆದರೆ ಈ ಒಂದು ಹಿಸ್ಟ್ರಿ ಲೆಸನ್ಗಳು ಒಂದಕ್ಕೊಂದು ಏನಾಗಿದೆ, ಇಂಟರ್ಲಿಂಕ್ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ನಮಗೆ ಮೊದಲು ಗೊತ್ತಿರಬೇಕು. ನೋಡಿ, ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಅವ್ರು ಭಾರತಕ್ಕೆ ಯುರೋಪಿಯನ್ರು ಹೇಗೆ ಬಂದರು ಅಂತೇಳಿ, ಎರಡನೇದು ಹೇಗೆ ತಮ್ಮ ಅಧಿಕಾರವನ್ನು ವಿಸ್ತರಿಸಿದ್ರು ಅಂತೇಳಿ, ಆ್ಯಂಡ್ ಮೂರನೇದು ಅಧಿಕಾರ ವಿಸ್ತರಿಸಿದ ಕಾರಣದಿಂದ ಏನೆಲ್ಲ ಪರಿಣಾಮ ಆಯ್ತು ಅಂತ ನೋಡ್ತೀವಿ. ಆ ಪರಿಣಾಮದಲ್ಲಿ ನಾವು ಅಂದರೆ ನಾವು ಹೇಗೆ ಆ ಪರಿಣಾಮಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ವಿ, ಅದು ಅಂದರೆ ಇಷ್ಟಪಟ್ಟವೋ ಅಥವಾ ವಿರೋಧಿಸಿದ್ವೋ ಅನ್ನೋ ವಿಷಯಗಳನ್ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನೋಡುವಾಗ ನಾವು ಇಲ್ಲಿ ಪಾಠಕ್ಕೆ ಲೆಟ್ಸ್ ಗೆಟ್ ಇಂಟು ಲೆಸನ್. ನಾವು ಪಾಠಕ್ಕೆ ಬರೋಣ. ಪಾಠದಲ್ಲಿ ಹೋಗುವಾಗ ನಮಗೆಲ್ಲ ಗೊತ್ತಿದೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂದರೆ ಯುರೋಪಿಯನ್ನರು ಭಾರತಕ್ಕೆ ಬಂದರು, ಅವರ ಆಗಮನ ಹೇಗೆ ಅಂತೇಳಿ ನೋಡ್ತಾ ಇದ್ದೀವಿ. ಸೊ ದೇರ್ ವರ್ ಸೋ ಮೆನಿ ಯುರೋಪಿಯನ್ಸ್, ದಟ್ ನೇಮ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ PDEF ಅಂತೇಳಿ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, P stands for Portuguese, D for Dutch and E for English or British ಅಂತ ಹೇಳ್ತೀವಿ, and the last one F stands for French. So these people, they invade India or they came to India. Why they came to India? The very first question is that why they came to India. So all these Europeans came to India for only trade. So let's see what they were trading and what they were merchandising and what they were purchasing or selling. So here the answer, there was a great demand for the Indian spices like pepper, cumin, cinnamon, cardamom,
ಜಿಂಜರ್ ಆ್ಯಂಡ್ ಮೆನಿ ಅದರ್ ಸ್ಪೈಸಸ್. ಸೊ ಇಂಡಿಯಾ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಮಾತ್ರ ಮಸಾಲೆ ಪದಾರ್ಥಗಳು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾಯಿದ್ರು. ಅವುಗಳನ್ನ ಕೊಳ್ಳೋದಕ್ಕೆ ಅಂತ ಹೇಳಿ ಅವ್ರು ಬರ್ತಾಯಿದ್ರು. ಯಾರೆಲ್ಲ ಬರ್ತಿದ್ರು ಹಾಗಾದರೆ? ಯಾರೆಲ್ಲ ಬರ್ತಿದ್ರು ಅಂತ ಹೇಳಿ ನೋಡಿ, ದ ಇಟಾಲಿಯನ್ ಮರ್ಚೆಂಟ್ಸ್ ಆ್ಯಸ್ ವೆಲ್ ಅರಬ್ ಮರ್ಚೆಂಟ್ಸ್ ಅಂತೇಳಿ ಬರ್ತಿದ್ರು. ಸೊ ವಿ ಕ್ಯಾನ್ ಸಿ ಪೀಪಲ್ ಫ್ರಮ್ ದ ಕಾಂಟಿನೆಂಟ್ಸ್, ಯುರೋಪ್ ಕಾಂಟಿನೆಂಟ್ಸ್ ಇರ್ಬೋದು, ಏಷ್ಯಾ ಕಾಂಟಿನೆಂಟ್ ಇರ್ಬೋದು. ಸೊ ದೀಸ್ ಪೀಪಲ್ ದೇ ವರ್ ಟ್ರೇಡಿಂಗ್ ಫಾರ್ ದ ಪೆಪ್ಪರ್ಸ್ ಲೈಕ್ ಸ್ಪೈಸಸ್ ಲೈಕ್ ಇಂಡಿಯನ್ ಸ್ಪೈಸಸ್. ಫಾರ್ ಎಕ್ಸಾಂಪಲ್ ಎಲ್ಲಿ ಪ್ಲೇಸ್ ಆಗ್ತಿತ್ತು ಹಾಗಾದ್ರೆ, ಎಲ್ಲಿ ವ್ಯಾಪಾರ ನಡೀತಿತ್ತು ಅಂತ ಹೇಳಿದ್ರೆ, ದೇರ್ ವಾಸ್ ಅ ಪ್ಲೇಸ್ ಕಾಲ್ಡ್ ಕಾನ್ಸ್ಟಾಂಟಿನೋಪಲ್. ನಾವು ವಿ ಆರ್ ಕಾಲಿಂಗ್ ಇಟ್ ಆಸ್ ಅ ಇಸ್ತಾಂಬುಲ್ ಅಂತ ಹೇಳಿ ಕೇಳ್ತಿದ್ದೀವಿ. ಮತ್ತು ಇಟ್ ಆಸ್ ಅ ನೇಮ್ ಕಾಲ್ಡ್ ಬೈಜಾಂಟಿಯಮ್ ಅಂತ ಕೂಡ ಕೇಳ್ತೀವಿ. ಅದು ಅಲ್ಲಿ ವ್ಯಾಪಾರ ನಡೀತಾ ಇತ್ತು. ಆ ಒಂದು ಪ್ಲೇಸ್ನ, ಕಾನ್ಸ್ಟಾಂಟಿನೋಪಲ್ ಎಂಬ ಪ್ಲೇಸ್ ನಾವೇನು ಮಾಡ್ತಿದ್ವಿ, ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕೂಡ ನಾವು ಕರಿತಾ ಇದ್ವಿ. ಯಾಕೆಂದರೆ ದಟ್ ವಾಸ್ ದ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ದ ಟ್ರೇಡ್. ಸೊ ವಿಚ್ ಟ್ರೇಡ್? The trade between Asia and Europe. So that was taking place in this place. So that's why we are seeing why they came. It is a reason. This is a reason that why the Europeans came to India. Which is the reason? The great demand for the Indian spices, and the trade was taking place in the place called ಕಾನ್ಸ್ಟಾಂಟಿನೋಪಲ್. that was a gateway of the European trade ಅಂತೇಳಿ. ಸೊ ಅಲ್ಲಿಗೆ ಯಾರೆಲ್ಲ ಬರ್ತಿದ್ರು? ಅರಬ್ಸ್ ಬರ್ತಿದ್ರು, ಇಟಾಲಿಯನ್ಸ್ ಬರ್ತಿದ್ರು, ಆ್ಯಂಡ್ ದೇರ್ ವಾಸ್ ಅ ಗ್ರೇಟ್ ಕಾಂಪಿಟೇಷನ್ ಬಿಟ್ವೀನ್ ಅರಬ್ ಮರ್ಚೆಂಟ್ ಆಸ್ ವೆಲ್ ಇಟಾಲಿಯನ್ ಮರ್ಚೆಂಟ್ಸ್. ಸೊ ದೇ ವಾಂಟೆಡ್ ಟು ಎಸ್ಟಾಬ್ಲಿಷ್ ದೇರ್ ಮೊನೊಪೊಲಿ ಓವರ್ ದ ಇಂಡಿಯನ್ ಟ್ರೇಡ್ ಅಂತೇಳಿ, ಅಥವಾ ಟ್ರೇಡ್ ಇನ್ ಯುರೋಪ್ ಅಂತೇಳಿ ನೋಡ್ತೀವಿ. ಅಂದರೆ ಅವರು ವ್ಯಾಪಾರದಲ್ಲಿ ಏಕಸ್ವಾಮ್ಯತೆಯನ್ನು ಸಾಧಿಸಬೇಕು, ಒಡೆತನ ಸಾಧಿಸಬೇಕು, ಯಜಮಾನಿಕೆಯನ್ನು ಸಾಧಿಸಬೇಕಂತೇಳಿ ಹೋರಾಟವನ್ನು ಮಾಡ್ತಾಯಿದ್ರು. ಯಾರು? ಏಷ್ಯಾದ ವ್ಯಾಪಾರಸ್ಥರು ಮತ್ತು ಯುರೋಪಿನ ವ್ಯಾಪಾರಸ್ಥರು, ವಿಶೇಷವಾಗಿ ಅರಬ್ ಮತ್ತು ಇಟಲಿಯವರು ವ್ಯಾಪಾರವನ್ನು ಮಾಡಬೇಕಂತೇಳಿ ಎದುರು ನೋಡ್ತಾಯಿದ್ರು ಅಂತೇಳಿ. ಅಂದರೆ ಏಕಸ್ವಾಮ್ಯತೆ ಸಾಧಿಸಬೇಕಂತೇಳಿ, ಮೊನೊಪೊಲಿನ ಸಾಧಿಸಬೇಕಂತೇಳಿ ಹೋರಾಟ ಮಾಡ್ತಿದ್ರು. ಹಾಗೆ ಬಂದವರಲ್ಲಿ ಮೊದಲಿಗೆ ಭಾರತಕ್ಕೆ ಯಾರು ಅಂತ ಹೇಳಿದರೆ ಅದು ಪೋರ್ಚುಗೀಸರು. ಸೊ ಹಾಗಾದರೆ ಇಲ್ಲಿ ವ್ಯಾಪಾರ ಆಗ್ತಿತ್ತು. ದ ಟ್ರೇಡ್ ವಾಸ್ ಟೇಕಿಂಗ್ ಪ್ಲೇಸ್ ವೆರಿ ಪೀಸ್ಫುಲಿ ಇನ್ ದ ಪ್ಲೇಸ್ ಕಾಲ್ಡ್ ಕಾನ್ಸ್ಟಾಂಟಿನೋಪಲ್. ಬಟ್ ಇಲ್ಲಿ ನಾವು ಮುಂದೆ ನೋಡೋಂಥದ್ದು ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ವೈ ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಅಂತ ಹೇಳ್ತೀವಿ. ಸೊ ಇನ್ ದ ಸೇಮ್ ಪ್ಲೇಸ್, ದಟ್ ಈಸ್ ದ ಪ್ಲೇಸ್ ಕಾಲ್ಡ್ ಕಾನ್ಸ್ಟಾಂಟಿನೋಪಲ್, ದೇರ್ ವಾಸ್ ಅ great trade. There was trade taking place very peacefully. Very soon after that, in the year 1453, you can see here. In the year 1453, the Ottoman Turks, they captured the Constantinople, and they started to levy more tax on the same route. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ವ್ಯಾಪಾರಕ್ಕೆ ಅಂತೇಳಿ ಏಷ್ಯಾ ಮತ್ತು ಯುರೋಪ್ ಅವರಲ್ಲಿ ಬರ್ತಾಯಿದ್ರು, ಇಟಲಿಯವ್ರು ಬರ್ತಾಯಿದ್ರು, ಅರಬ್ ಅವ್ರು ಬರ್ತಿದ್ರು, ವ್ಯಾಪಾರ ಮಾಡ್ತಿದ್ರು. ಆ ಪ್ಲೇಸ್ನ ಆಟೋಮನ್ ಟರ್ಕರು ಏನು ಮಾಡ್ತಾರೆ? ಕ್ಯಾಪ್ಚರ್ ಮಾಡ್ಕೋತಾರೆ, ವಶ ಮಾಡ್ಕೊಂಡು ಏನು ಮಾಡ್ತಾರೆ? ದೇ ಸ್ಟಾರ್ಟೆಡ್ ಟು ವೈ ದೇ ಕ್ಯಾಪ್ಚರ್ಡ್ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಮ್ಮ ನೆನಪಿಡಬೇಕು, ಫಾರ್ ಪ್ರಾಫಿಟ್ ಓನ್ಲಿ ದೇ ಕ್ಯಾಪ್ಚರ್ಡ್. ಲಾಭ ಮಾಡಬೇಕಂತ ಕ್ಯಾಪ್ಚರ್ ಮಾಡ್ತಾರೆ. ಆಟೋಮನ್ ಟರ್ಕ್ಸ್ ದೇ ವರ್ ಸೋ ಸ್ಟ್ರಾಂಗ್. ಸೊ ದಿ ಕ್ಯಾಪ್ಚರ್ ದ ಪ್ಲೇಸ್. ಅದು ಕ್ಯಾಪ್ಚರ್ನ ಮಾಡ್ಕೊಂಡು ಏನು ಮಾಡ್ತಾರೆ? ಅಲ್ಲಿ ಆ ಒಂದು ರೂಟ್ನ ಏನು ಮಾಡ್ತಾರೆ? ಕ್ಲೋಸ್ ಮಾಡ್ತಾರೆ. ಯಾರಿಗೆ ಕ್ಲೋಸ್ ಮಾಡ್ತಾರೆ? ದ ಮರ್ಚೆಂಟ್ಸ್ ಲೈಕ್ ಅರಬ್ ಇರ್ಬೋದು, ಇಟಾಲಿಯವ್ರು ಇರ್ಬೋದು, ಇವ್ರುಗಳಿಗೆ ಏನು ಮಾಡ್ತಾರೆ? ಕ್ಲೋಸ್ ಮಾಡ್ತಾರೆ. ದೇ ಸ್ಟಾರ್ಟೆಡ್ ಟು ಲೆವಿ ಮೋರ್ ಟ್ಯಾಕ್ಸ್. ಹಾಗೇನಾಗುತ್ತೆ? ದ ಟ್ರೇಡ್ ಬಿಕಮ್ ಅನ್ಪ್ರಾಫಿಟೇಬಲ್. ಎಲ್ಲಿ ಅವರು ನಮ್ಮ ಆಟೋಮನ್ ಟರ್ಕ್ಸ್ ಏನು ಮಾಡ್ತಾರೆ? ಆ ಪ್ಲೇಸ್ನ ಕ್ಯಾಪ್ಚರ್ ಮಾಡಿ, ಆ ರೂಟ್ನ ಕ್ಲೋಸ್ ಮಾಡಿ, ಅಲ್ಲಿ ಬರಬೇಕು ಅಂತಂದರೆ ನೀವು ತುಂಬ ಟ್ಯಾಕ್ಸ್ ಕಟ್ಟಬೇಕಂತೇಳಿ ಕಂಡೀಷನ್ಸ್ ಹಾಕ್ತಾರೆ. ಹಾಗೇನಾಗುತ್ತೆ? ವ್ಯಾಪಾರ ಅಲ್ಲಿಯ ಮರ್ಚೆಂಟ್ಸ್ಗಳಿಗೆ ಲಾಭರಹಿತ ಆಗಿಬಿಡುತ್ತೆ. ಹಾಗಾಗಿ ಏನಾಗುತ್ತೆ? ಹೊಸ ಸಮುದ್ರ ಮಾರ್ಗ ಪತ್ತೆ ಹಚ್ಚೋದು ಅನಿವಾರ್ಯ ಆಗುತ್ತೆ. ಸೊ ದ ಫೈಂಡಿಂಗ್ ಆಫ್ ನ್ಯೂ ಸೀ ರೂಟ್ ಬಿಕಮ್ ಇನ್ಎವಿಟೇಬಲ್ ಬಿಕಾಸ್ ದ ಟ್ರೇಡ್ ವಾಸ್ unprofitable. So at the same time, the kings or queens like Spain, Portugal, Italy, they started to find out new sea route because they were facing lack of spices. They were facing losses in the ಬಿಸ್ನೆಸ್ ಆಲ್ಸೋ ಆರ್ ಟ್ರೇಡ್ ಆಲ್ಸೋ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ನಾವು ಭಾರತಕ್ಕೆ ಹೋಗಬೇಕು, ಗೋಯಿಂಗ್ ಟು ಇಂಡಿಯಾ ಇಟ್ ಬಿಕಮ್ ಇನ್ಎವಿಟೇಬಲ್. ಸೊ the king and queens of the Portugal, Spain, Italy, and they started to encourage the sailors or voyagers to find out the new sea route to India. ನೋಡಿದ್ರಾ? ಹಾಗಾಗಿ ಇದು ಕಾರಣ ಏನಂತಂದರೆ ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ ದ ಕಾನ್ಸ್ಟಾಂಟಿನೋಪಲ್. ಯಾಕೆ ಕ್ಯಾಪ್ಚರ್ ಮಾಡಿದ್ರೆ ಅಂದರೆ ದೇರ್ ವಾಸ್ ಎ ಗ್ರೇಟ್ ಟ್ರೇಡ್. ಅಲ್ಲಿ ಒಳ್ಳೆ ವ್ಯಾಪಾರ ಆಗ್ತಿತ್ತು, ಲಾಭ ಇತ್ತು ಅಂತೇಳಿ. ಯಾರು ಟರ್ಕ್ಸ್ ತುಂಬ ಸ್ಟ್ರಾಂಗ್ ಇದ್ದರು. ಆ ಪ್ಲೇಸ್ನ ಅವ್ರು ಮಾಡ್ತಾರೆ, ಅವರು ಕ್ಯಾಪ್ಚರ್ ಮಾಡ್ಕೊಂಡು ಲಾಭ ಮಾಡೋಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ರೂಟ್ನ ಕ್ಲೋಸ್ ಮಾಡೋದ್ರಿಂದ ಟ್ಯಾಕ್ಸ್ ಜಾಸ್ತಿ ಆಗೋದ್ರಿಂದ ಏನು ಮಾಡ್ತಾರೆ? ಅವರು ವ್ಯಾಪಾರನ ಮಾಡೋಕ್ಕಾಗಲ್ಲ ಅಂತೇಳಿ ಬಿಡ್ತಾರೆ. ಸೊ ಆದರೆ ಇವ್ರಿಗೆ ವ್ಯಾಪಾರ ಅನಿವಾರ್ಯ ಆಗಿದ್ದರಿಂದ ಏನು ಮಾಡಬೇಕು? ಭಾರತಕ್ಕೆ ಬರಬೇಕಾಗುತ್ತೆ. ಅವ್ರೇನು ಮಾಡ್ತಾರೆ? ಹೊಸ ಸಮುದ್ರ ಮಾರ್ಗನ ಪತ್ತೆ ಹಚ್ಚೋದು ಆಗುತ್ತೆ. ನೋಡಿ ಇಲ್ಲಿ ಮುಂದೆ ಗೊತ್ತಾಗುತ್ತೆ. ಎನ್ಕರೇಜಿಂಗ್ ಅಡ್ವೆಂಚರ್ಸ್ ನೋಡಿದ್ರೆ ಅವರು ನಮ್ಮ ಇಟಲಿಯ ಅರಬ್ನ ಸೈಲರ್ಸ್ ಏನು ಮಾಡ್ತಾರೆ? ಕಿಂಗ್ಸ್ ಏನು ಮಾಡ್ತಾರೆ? ಹೊಸ ಸಮುದ್ರ ಮಾರ್ಗ ಪತ್ತೆ ಹಚ್ಚಬೇಕಂತೇಳಿ ಮಾಡ್ತಾರೆ. ಸೊ ಆ ಒಂದು ಸಮುದ್ರ ಮಾರ್ಗ ಪತ್ತೆ ಹಚ್ಚೋದಕ್ಕೆ ಸಪೋರ್ಟ್ ಮಾಡೋದು ಕೆಲವು ವೆಪನ್ಸ್ಗಳಿದ್ದಾವೆ. ಸೊ ಯಾವೆಲ್ಲ ವೆಪನ್ಸ್ಗಳು ಸಪೋರ್ಟ್ ಮಾಡಿದ್ರು? ಸೈಲರ್ಸ್ಗಳಿಗೆ, ವೋಯೇಜರ್ಸ್ಗಳಿಗೆ. ದಟ್ ಮೀನ್ಸ್ ವೋಯೇಜರ್ಸ್ ಆರ್ ಸೈಲರ್ಸ್ ಹೂ ವರ್ ಸೆಂಟ್ ಬೈ ದ ಕ್ವೀನ್ಸ್ ಆ್ಯಂಡ್ ಕಿಂಗ್ಸ್ ಆಫ್ ದ ಇಟಲಿ, ಪೋರ್ಚುಗೀಸ್,
ಆರ್ ಸಮ್ ಅದರ್ ನೇಷನ್ಸ್ ಅಂಡ್ ಯುರೋಪಿಯನ್ ನೇಷನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನೆಲ್ಲ ಸಪೋರ್ಟ್ ಮಾಡ್ತಂತಿಲ್ಲ, ಬೈ ದಟ್ ಟೈಮ್ ದೇ ಹ್ಯಾವ್ ಇನ್ವೆಂಟೆಡ್ ಕಂಪಾಸ್. ಸಿ ಯು ಕ್ಯಾನ್ ಸಿ ಹಿಯರ್ ಕಂಪಾಸ್, ಆಸ್ಟ್ರಲಾಬ್ ಆ್ಯಂಡ್ ಗನ್ ಪೌಡರ್. ದೀಸ್ ಆರ್ ಪ್ರೊವೈಡೆಡ್ ಬೈ ದ ಕಿಂಗ್ಸ್. ಆ್ಯಂಡ್ ಆಗಲೇ ಇದೆಲ್ಲ ಇನ್ವೆನ್ಷನ್ ಆಗಿತ್ತು ಅಂತೇಳಿ ಅವುಗಳ ಸಹಾಯದಿಂದ ವಿತ್ ಹೆಲ್ಪ್ ಆಫ್ ದೀಸ್ ವೆಪನ್ಸ್ ದ ಸೇಲರ್ಸ್ ಆರ್ ದ ವೋಯೇಜಸ್ ದೇ ಸ್ಟಾರ್ಟೆಡ್ ಟು ಇನ್ವೆಂಟ್ ದ ನ್ಯೂ ಸೀ ರೂಟ್ ಟು ದೇ ಸ್ಟಾರ್ಟೆಡ್ ಟು ಫೈಂಡ್ ಔಟ್ ನ್ಯೂ ಲ್ಯಾಂಡ್ ಆ್ಯಕ್ಚುಲಿ. ಹಾಗೆ ಪತ್ತೆ ಹಚ್ಚುವಲ್ಲಿ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಏನು ಮಾಡ್ತಾರೆ, ಅವರು ಹೊಸ ಹೊಸ ದೇಶಗಳನ್ನ ಪತ್ತೆ ಹಚ್ತಾರೆ. ಹಾಗೆ ಪತ್ತೆ ಹಚ್ಚೋದ್ರಲ್ಲಿ ಬಂದಾಗ ನಮ್ಮ ಭಾರತಕ್ಕೆ ಬಂದವರು ಯಾರಪ್ಪ ಅಂತ ಹೇಳಿದ್ರೆ ದ ವಾಸ್ಕೋ ಡ ಗಾಮಾ. ಹಿ ಕೇಮ್ ಫ್ರಮ್ ದ ಪೋರ್ಚುಗೀಸ್. ಹಿ ಈಸ್ ಅ ಪೋರ್ಚುಗೀಸ್ sailor. He left Lisbon of Portugal, and he reached the Kapad near Calicut. So we can see the Kapad in the Kerala. So there he reached in the year 1498. That means Vasco da Gama came to India. So by coming this year, he invented new sea route to India. Thus he successfully discovered the new sea route to India, and they started the trade, and he continued trade between the India as well Europe. So he became the bridge between the Europe and ಇಂಡಿಯನ್ ಟ್ರೇಡ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅವನು ಹೊಸ ಮಾರ್ಗವನ್ನು ಪತ್ತೆ ಹಚ್ಚಿದ ಅಂತೇಳಿ. ಯಾವಾಗ ಪತ್ತೆ ಹಚ್ಚಿದ್ದು? ಇನ್ ದ ಇಯರ್ 1498 ಅವನು ಪತ್ತೆ ಹಚ್ತಾನೆ ಅಂತೇಳಿ ನೋಡ್ತೀವಿ. ಸೊ ದಿಸ್ ಈಸ್ ನಾಟ್ ದ ಓನ್ಲಿ ಸೀ ರೂಟ್ ಟು ಇಂಡಿಯಾ. ಆಫ್ಟರ್ ದಟ್ ವೆರಿ ಡಿಸ್ಕವರಿ ಅದಾದಮೇಲೆ ಏನು ಮಾಡಿದ್ರು, ಇನ್ ದ ಇಯರ್ 1869 ನಾವು ಇವತ್ತಿಗೂ ಕೂಡ ಇರುವಂಥ ಒಂದು ಕನೆಕ್ಷನ್ ಯಾವುದು ಅಂತಂದರೆ ಸುಯೆಜ್ ಕೆನಲ್ ಅಂತ ಹೇಳ್ತೀವಿ. ಸೊ ಸುಯೆಜ್ ಕೆನಲ್ ಈಸ್ ಅ ಮ್ಯಾನ್ ಮೇಡ್ ಅಥವಾ ಆರ್ಟಿಫಿಷಿಯಲ್ ಕೆನಲ್ ಅಂತ ಹೇಳ್ತೀವಿ. ಇಟ್ ವಾಸ್ ಡಿಗ್ಡ್ ಬೈ ದ ಪೀಪಲ್ ಆರ್ ಹ್ಯೂಮನ್ ಓನ್ಲಿ. ಏನಾಗಿದೆ, ಶಿಪ್ಗಳು ಹೋಗೋದಕ್ಕೆ ನಾವು ಇತ್ತೀಚೆಗೆ ಅದಾದಮೇಲೆ ಶಾರ್ಟ್ಕಟ್ ಅಂತ ಹೇಳ್ಬೋದು ನಾವು. ಏನು ದ ವೇ ದ ನ್ಯೂ ಸೀ ರೂಟ್ ಡಿಸ್ಕವರ್ಡ್ ಬೈ Vasco da Gama was so far away from the India, but this canal is playing a very important role, like a bridge, a very short way ಅಂತ ನಾವು ಅನ್ಕೋಬೋದು. ಅಲ್ಲಿ ನಡೀತಾ ಇದೆ, ಈಗ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದರೆ ನೋಡಿ. ಈಜಿಪ್ಟು ಅದೇನು ಮಾಡ್ತೀವಿ, ಈ ಒಂದು ಸುಯೆಜ್ ಕೆನಲ್ ಮಾಡ್ತೀವಿ, ಈಜಿಪ್ಟ್ ಟು ರೆಡ್ ಸೀಗೆ ಕನೆಕ್ಟ್ ಮಾಡ್ತಾ ಮೆಡಿಟರೇನಿಯನ್ ಸೀಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಮಗಿದು ಹೊಸ ಮಾರ್ಗವನ್ನು ಪತ್ತೆ ಹಚ್ಚಿರೋಂಥದ್ದು. ಸೊ ಅದಕ್ಕೆ ಮುಂಚೆ ನಮ್ಮ ವಾಸ್ಕೋ ಡ ಗಾಮಾ ಮೊದಲು ಬರುವಾಗ ಎಲ್ಲಿಗೆ ಬರ್ತಾನೆ, ಈ ರೀಚ್ ದ ಸೌದರ್ನ್ ಟಿಪ್ ಆಫ್ ದ ಸೌತ್ ಆಫ್ರಿಕಾ. ದಟ್ ವಾಸ್ ಲೇಟರ್ ಈ ನೇಮ್ಡ್ ದ ಐಲ್ಯಾಂಡ್ ಲೈಕ್ ಕೇಪ್ ಆಫ್ ಗುಡ್ ಹೋಪ್. ನೋಡಿದ್ರೆ ಇವನು ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಕೊನೆಗೆ ಅವನು ರಿನೇಮ್ ಮಾಡ್ತಾನೆ. ಅಲ್ಲಿಗೆ ಅವನು ಬಂದಿರ್ತಾನೆ. ಓಕೆನಾ. ಅದಾದಮೇಲೆ ಅಲ್ಲಿಗೆ ಆಫ್ಟರ್ ದಟ್ ಆಫ್ಟರ್ ಈ ರೀಚ್ ದ ಕೇಪ್ ಆಫ್ ಗುಡ್ ಹೋಪ್, ಆಫ್ಟರ್ ದಟ್ ಈ ಕೇಮ್ ಟು ಇಂಡಿಯಾ in the year 1498, and he discovered the new sea route to India. So who discovered the new sea route to India? Vasco da Gama discovered new sea route to India. So which are the things which helped to discover new sea route to India? The compass, astrolabe and gunpowders are the weapons which helped Vasco da Gama to discover new sea route to India ಅಂತೇಳಿ ನೋಡ್ತಾ ಹೋಗ್ತೀವಿ. ನಾವೆಲ್ಲ ನೋಡಿದ್ವಿ ಇದುವರೆಗೆ ಏನು ಮಾಡಿದ್ವಿ, ಭಾರತಕ್ಕೆ ಡಚ್ ಯುರೋಪಿಯನ್ ಯಾಕೆ ಬಂದರು ಮತ್ತು ಎಲ್ಲಿ ವ್ಯಾಪಾರ ಮಾಡ್ತಿದ್ರು, ಆ್ಯಂಡ್ ಆಸ್ ವೆಲ್ ಟರ್ಕರ್ ಏನು ಮಾಡಿದ್ರು ಅಂತ ಹೇಳ್ಕೊಂಡು ನಾವು ನೋಡಿದ್ವಿ. ಮತ್ತು ಅವ್ರು ಯಾಕೆ ಮಾಡಿದ್ರು ಅಂತ ಕೂಡ ನೋಡಿದ್ವಿ. ಅದಾದಮೇಲೆ ಯಾವ ಹೊಸ ಸಮುದ್ರ ಮಾರ್ಗ ಪತ್ತೆ ಹಚ್ಚೋದು ಅನಿವಾರ್ಯ ಆಯಿತು. ವೈ ಇಟ್ ಬಿಕಮ್ ಇನ್ಎವಿಟಬಲ್ ಟು ಡಿಸ್ಕವರ್ ನ್ಯೂ ಸೀ ರೂಟ್ ಟು ಇಂಡಿಯಾ ಫಾರ್ ದ ಸಮ್ ಅದರ್ ನೇಷನ್ಸ್ ಅಂತ ಕೂಡ ನೋಡಿದ್ವಿ. ಅದಾದಮೇಲೆ ಯಾರು ಬಂದರು ಭಾರತಕ್ಕೆ ಅಂತ ಕೂಡ ನೋಡಿದ್ವಿ. ಅದಾದಮೇಲೆ ಅದೊಂದೇ ಸೀ ರೂಟ್ ಅಲ್ಲ, ಇವತ್ತು 2 ಸೀ ರೂಟ್ ಕೂಡ ಅಂತೇಳಿ ನಾವು ಗಮನ ಕೊಟ್ಟಿದ್ದೀವಿ. ಇನ್ನು ಲೆಟ್ಸ್ ಸಿ ಯುರೋಪಿಯನ್ ಟ್ರೇಡ್ ಕಂಪನೀಸ್ ಅಂತೇಳಿ. ಯುರೋಪಿಯನ್ ಟ್ರೇಡ್ ಕಂಪನೀಸ್ ಅಂದಮೇಲೆ ನಿಮ್ಗೆ ಗೊತ್ತಿರಬೇಕು, ದೇರ್ ವರ್ ಸೋ ಮೆನಿ ಕಂಪನೀಸ್ ಹೂ ಇನ್ವೇಡೆಡ್ ಇಂಡಿಯಾ ಆರ್ ಹೂ ಕೇಮ್ ಟು ಇಂಡಿಯಾ. ಫಾರ್ ಎಕ್ಸಾಂಪಲ್ PDEF ಅಂತೇಳಿ ನಾವು ಹೇಳ್ತೀವಿ. P ಫಾರ್ ಪೋರ್ಚುಗೀಸ್, D ಫಾರ್ ಡಚಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಯು ಕ್ಯಾನ್ ಸಿ ಡಚಸ್ ಆ್ಯಸ್ ವೆಲ್. ಆಫ್ಟರ್ ದಟ್ P ಫಾರ್ ಪೋರ್ಚುಗೀಸ್, D ಫಾರ್ ಡಚಸ್, E ಫಾರ್ ಇಂಗ್ಲೀಷ್ ಆರ್ ಬ್ರಿಟಿಷ್ ಅಂತ ಹೇಳ್ತೀವಿ, F ಫಾರ್ ಫ್ರೆಂಚಸ್ ಅಂತೇಳಿ ನಾವು ನೋಡ್ತೀವಿ. ಸೊ ದೀಸ್ ಪೀಪಲ್ ಆರ್ ದೀಸ್ nations from the Europe came to India. So let's discuss about the Portuguese very first. So ನಮಗೆಲ್ಲ ಗೊತ್ತಿರೋ ಹಾಗೆ in the year 1498 the Vasco da Gama invented new sea route to India. After he came to India, there come a governor general of Portuguese called Francisco de Almeida. You can see here. So Francisco de Almeida, he came to India and he introduced the blue water policy. ಸೊ ಇವನು ಭಾರತಕ್ಕೆ ಬಂದವನು ಏನು ಮಾಡ್ತಾನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅವನು ಭಾರತಕ್ಕೆ ಬರೋನು ಏನಪ್ಪ ಅಂದರೆ ಅವನು ಪೋರ್ಚುಗೀಸರ ಗವರ್ನರ್ ಜನರಲ್ ಆಗಿರುವಂಥವನು ಬರ್ತಾನೆ. ಅವನೇನು ಮಾಡ್ತಾನೆ, ಬ್ಲೂ ವಾಟರ್ ಪಾಲಿಸಿನ ವೈಸ್ರಾಯ್ ಆಗಿ ಬರ್ತಾನೆ. ಅವನೇನು ಮಾಡ್ತಾನೆ, ಬ್ಲೂ ವಾಟರ್ ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ವಾಟ್ ಈಸ್ ಬ್ಲೂ ವಾಟರ್ ಪಾಲಿಸಿ? ಬ್ಲೂ ವಾಟರ್ ಪಾಲಿಸಿ ಮೀನ್ಸ್ ಎಸ್ಟಾಬ್ಲಿಷಿಂಗ್ ಸುಪ್ರಿಮಸಿ ಓವರ್ ಸಿ ದ್ಯಾನ್ ಲ್ಯಾಂಡ್. ಭೂಮಿಯ ಕಡೆ ಗಮನ ಕೊಡೋಕ್ಕಿಂತ ಸಮುದ್ರದ ಮೇಲೆ ಗಮನ ಕೊಡೋಂಥ ಉದ್ದೇಶನ ಹೊಂದಿರ್ತಾನೆ ಅವನು. ಯಾಕೆಂತಂದರೆ ಅವನು ಕೂಡ ಈ ವಾಸ್ ಥಿಂಕಿಂಗ್ ಲೈಕ್ ಅಟೋಮನ್ ಟಕ್ಸ್ ಹೇಗೆ
ಸಿ ರೂಟ್ನ ಕ್ಯಾಪ್ಚರ್ ಮಾಡಿಕೊಂಡು ಪ್ರಾಫಿಟ್ನ ತಗೋತಿದ್ರು, ಅದೇ ರೀತಿ ಇವನು ಕೂಡ ಪ್ರಾಫಿಟ್ ಮಾಡ್ಬೇಕಂತ ಅಂದ್ಕೊಂಡು ಏನು ಮಾಡ್ತಾನೆ, ಹೀ ಫೋಕಸ್ಡ್ ಆನ್ ಸಿ ಆರ್ ಓಷನ್ಸ್. ಅದಕ್ಕೆ ಅವನು ಮಾಡ್ತಾನೆ, ಹಿ ಎಸ್ಟಾಬ್ಲಿಷ್ಡ್ ಆರ್ ಇಂಟ್ರೊಡ್ಯೂಸ್ ಬ್ಲೂ ವಾಟರ್ ಪಾಲಿಸಿ. ಹೂ ಎಸ್ಟಾಬ್ಲಿಷ್ಡ್? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಎಸ್ಟಾಬ್ಲಿಷ್ಡ್ ಬ್ಲೂ ವಾಟರ್ ಪಾಲಿಸಿ, ಇಂಟ್ರೊಡ್ಯೂಸ್ ಬ್ಲೂ ವಾಟರ್ ಪಾಲಿಸಿ. ಬ್ಲೂ ವಾಟರ್ ಪಾಲಿಸಿ ಮೀನ್ಸ್ ಹ್ಯಾವಿಂಗ್ ಸುಪ್ರಮೆಸಿ ಓವರ್ ಸಿ ದ್ಯಾನ್ ಲ್ಯಾಂಡ್ ಅಂತ ಏನು ಮಾಡ್ತಾ ಹೋಗ್ತೀವಿ. ಅದು ಸಮುದ್ರದ ಮೇಲೆ ಒಡೆತನ ಸಾಧಿಸುವಂಥದ್ದು, ಯಜಮಾನಿಕೆಯನ್ನು ಸಾಧಿಸುವಂಥದ್ದು ಅವ್ರ ಕೆಲಸ ಆಗಿರುತ್ತೆ. ಆಫ್ಟರ್ ದ್ಯಾಟ್ ಅವನಾದ್ಮೇಲೆ ಯಾರು ಬರ್ತಾನೆ, ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ಅಂತ ಬರ್ತಾನೆ. ಅವನು ಕೂಡ ವಯಸ್ಸರಾಗಿ ಬರೋಂಥವನು. ಸೊ ಈ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ಈ ಅನ್ಲೈಕ್ ಅಲ್ಮೇಡಾ, ಹಿ ಫೋಕಸ್ಡ್ ಆನ್ ಲ್ಯಾಂಡ್. ಸೊ ದಟ್ ವಿ ಆರ್ ಕಾಲಿಂಗ್ ಹಿಮ್ ಆಸ್ ಅ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಇವನೇನು ಮಾಡ್ತಾನೆ, ಬಂದವನು ವೆರಿ ಸೂನ್ ಆಫ್ಟರ್ ಈಸ್ ಅರೈವಲ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಗೋ ಟು ಗೋವಾ. ದೇರ್ he defeated he waged the war against the Sultan of Bijapur in the year 1510, and he defeated the king and he won the Goa. So by winning this Goa, he made Goa as their capital city. The Goa was the capital city of the Portuguese. ನೋಡಿ, ಗೋವಾ ಇವರ ಕ್ಯಾಪಿಟಲ್ ಸಿಟಿ ಆಗಿತ್ತು. ಇನ್ 1510 ಅವನು ಗೆಲ್ತಾನೆ. ಸೊ ಇಲ್ಲಿವರೆಗೂ ಇವರ ಕ್ಯಾಪಿಟಲ್ ಸಿಟಿ ಆಗಿತ್ತು ಅಂತಂದರೆ 1962ವರೆಗೂ ಅವ್ರ ಕ್ಯಾಪಿಟಲ್ ಸಿಟಿ ಆಗಿತ್ತು. ಯಾರಿಗೆ? ಪೋರ್ಚುಗೀಸ್ ಅವ್ರಿಗೆ. ಭಾರತಕ್ಕೆ ಬಂದ ಮೊದಲಿಗರು ಯಾರಂದರೆ ಪೋರ್ಚುಗೀಸ್ ವರ್ ದ ಫಸ್ಟ್ ಟು ಇಂಡಿಯಾ, ಆ್ಯಂಡ್ ದೀಸ್ ಆರ್ ದ ಪೀಪಲ್ ಹೂ ಲೆಫ್ಟ್ ಇಂಡಿಯಾ ಅಲ್ಟಿಮೇಟ್ಲಿ. ಲೇಟಾಗಿ ಬಿಟ್ಟವ್ರು ಕೂಡ ಇವರೇ ಆಗಿರ್ತಾರೆ ಅಂದ್ಬಿಟ್ಟು ಹೋಗ್ತೀವಿ. ಸೊ ಹೀಗೆ ಅವರು ಅಲ್ಮೇಡಾ ಮತ್ತು ಅಲ್ಬುಕರ್ಕ್ನ ಮೂಲಕ ಏನು ಮಾಡ್ತಾರೆ, ಅವರ ಟ್ರೇಡ್ನ ಸ್ಥಾಪನೆ ಮಾಡ್ತಾರೆ. ಇನ್ ಬಿಗಿನಿಂಗ್ ದೇ ಕೇಮ್ ಟು ಇಂಡಿಯಾ ಫಾರ್ ಓನ್ಲಿ ಟ್ರೇಡ್ ಪರ್ಪಸ್. ಲೇಟರ್ ಆನ್ ದೇ ಸ್ಟಾರ್ಟೆಡ್ ಟು ಎಸ್ಟಾಬ್ಲಿಷ್ ದೇರ್ ಮೊನೊಪೊಲಿ ಓವರ್ ಇಂಡಿಯಾ. ಅವರು ತುಂಬ ಆಸೆಯಿಂದ ಅವರು ಭಾರತದಲ್ಲಿ ನಾವು ನೆಲೆ ಹೊರಬೇಕನ್ನೋ ಉದ್ದೇಶನ ಹೊಂದಿರ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪೋರ್ಚುಗೀಸ್. ಸೊ ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.